ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ರೆಡಿ ಆಗ್ತಾ ಇದೆ ರೋಬೋಗಳು. ಇದೊಂದು ಬಾಕಿ ಇತ್ತು, ಮಗು ಹುಟ್ಟಿಸಲು ಇನ್ನು ಮುಂದೆ ತಾಯಿ ಗರ್ಭವೇ ಬೇಕಾಗಿಲ್ಲ, ಗರ್ಭವನ್ನ ಧರಿಸುವಂತಹ ರೋಬೋಟ್ ಸೃಷ್ಟಿಸುತ್ತಾರೆ ಚೀನಿಯರು. ಇನ್ನೇನೇನು ಸೃಷ್ಟಿ ಮಾಡ್ತಾರೋ, ಏನೇನಾಗುತ್ತೋ. ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ರೆಡಿ ಆಗ್ತಾ ಇದೆ ರೋಬೋಗಳು. ಮಗು ಹುಟ್ಟಿಸಲು ಇನ್ನು ಮುಂದೆ ತಾಯಿ ಗರ್ಭವೇ ಬೇಕಾಗಿಲ್ಲ, ಗರ್ಭ ಧರಿಸುವಂತಹ ರೋಬೋಟ್ ಸೃಷ್ಟಿಸಿದ್ದಾರೆ ಚೀನಿಯರು. ಜಗತ್ತಿನ ಮೊದಲ ಗರ್ಭ ಧರಿಸುವಂತಹ ರೋಬೋ ಸೃಷ್ಟಿಗೆ ತಯಾರಿ. ಸಜೀವ ಶಿಶುವಿಗೆ ಜನ್ಮ ನೀಡಲಿದೆ ಈ ಒಂದು ರೋಬೋ ಗರ್ಭದಲ್ಲಿ ಬೆಳೀತಿದೆ ಮಗು. ಟ್ಯೂಬ್ ಮೂಲಕ ಪಿಂಡಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳ ರವಾನೆ, ಅಂಡಾಂಶದ ಸ್ಪರ್ಮ್ ಹಾಗೆ ಅಂತ ಹೇಳಿ ಇದು ಗುಟ್ಟು ಬಿಡದಂತಹ ಚೀನಿಯರು. ಸಿಂಗಾಪುರದ ನ್ಯಾನ್ಯೋಂಗ್ ವಿವಿಯ ಡಾಕ್ಟರ್ ಚಾಂಗ್ ನೇತೃತ್ವದಲ್ಲಿ ಈ ಒಂದು ಟೆಕ್ನಾಲಜಿ ಯಶಸ್ವಿಯಾದರೆ ಇಲ್ಲದವರಿಗೆ ಅನುಕೂಲವಾಗುತ್ತೆ. ಗರ್ಭ ಧರಿಸಲು ಇಷ್ಟವಿಲ್ಲದೆ ಇರುವವರಿಗೆ ಮಕ್ಕಳನ್ನ ಪಡೆಯೋದು ಸುಲಭವಾಗುತ್ತೆ. 2026ಕ್ಕೆ ಗರ್ಭ ಧರಿಸುವ ರೋಬೋ ರೆಡಿ ಆಗಲಿದೆ ಅಂತೆ. ಇಂತಹ ಕಾಲ ಬಂತಪ್ಪ, ಇನ್ನು ಏನೇನು ನೋಡಬೇಕು ಕಣ್ಣಲ್ಲೇ. ವೀಕ್ಷಕರೇ, ಅದು ಚೀನಿಯವರು ಡೆವಲಪ್ ಮಾಡ್ತಾ ಇರುವುದು ಅಂತಂದರೆ ಸ್ವಲ್ಪ ಭಯನೂ ಆಗುತ್ತೆ. ಹಾಗೆ ಮಕ್ಕಳನ್ನ ಹುಟ್ಟಿಸುವಲು ಈಗ ಇನ್ನು ಮುಂದೆ ರೋಬೋ ಇದ್ರೆ ಸಾಕು. ಹೇಗೆ ಅದನ್ನ ಗ್ರೋ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನ ಬೆಳೆಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಚೀನಿಯವರು ಬಾಯಿ ಬಿಡಕ್ಕೆ ರೆಡಿ ಇಲ್ಲ. ಇನ್ನು ಮಗು ಹುಟ್ಟಿಸ್ಬೇಕು ಅಂತಂದ್ರೆ ಅಥವಾ ಹುಟ್ಟಬೇಕು ಅಂತಂದ್ರೆ ಸಾಕಷ್ಟು ಶಾಪ್ಗಳಿಗೆ ಅಥವಾ IVF ಎಲ್ಲ ಮಾಡ್ಕೊಳ್ತಾ ಇದ್ರು, ಅದೆಲ್ಲ ಈಗ ಬೇಕಾಗಿಲ್ಲ. ಒಂದು ರೋಬೋ ಇದ್ರೆ ಸಾಕು ಅನ್ನುವಂತಹ ವಿಚಾರವನ್ನ ಚೀನಿಯರು ಕಂಡುಹಿಡಿದಿದ್ದಾರೆ. ಜಗತ್ತಿನ ಮೂಲಕ ಗರ್ಭ ಧರಿಸುವಂತಹ ರೋಬೋ ಸೃಷ್ಟಿ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಸಜೀವ ಶಿಶುವಿಗೆ ಜನ್ಮವನ್ನ ನೀಡಲಿದ್ದಾರೆ ಈ ಒಂದು ರೋಬೋ ಗರ್ಭದಲ್ಲಿ ಬೆಳೀತಿರುವಂತಹ ಮಗುವನ್ನು ಈಗ ನೋಡ್ತಾ ಇದ್ದೀರಾ ನೀವು. ಅಂಡಾಂಶ ಮತ್ತು ಸ್ಪರ್ಮ್ ಬಗ್ಗೆ ಅದು ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ಅದ್ರ ಗುಟ್ಟು ಕೂಡ ಹೇಳ್ತಾ ಇಲ್ಲ ಅವರು. ಸಿಂಗಾಪುರದ ನ್ಯಾನ್ಯೋಂಗ್ ವಿವಿ ಡಾಕ್ಟರ್ ಚಾಂಗ್ ಅವರ ನೇತೃತ್ವದಲ್ಲಿ ಇದು ಒಂದು ಸೃಷ್ಟಿಯಾಗಿದೆ. ಇದು ಟೆಕ್ನಾಲಜಿ ಯಶಸ್ವಿ ಆದರೆ ಸಂತಾನವಿಲ್ಲದವರಿಗೆ ಇನ್ನೂ ಕೂಡ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೇನೇನು ತಗೊಂಡ್ಬರ್ತೀರಪ್ಪ ಜಗತ್ತಿಗೆ, ಇವರಿಗೆ ಗೊತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.